ಈ ನಾಗಮಂಗಲ ಗಲಾಟೆ ವಿಚಾರ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ನೀವು ಹೋಮ್ ಮಿನಿಸ್ಟರ್ ಆಗೋದಕ್ಕೆ ಅನ್ಫಿಟ್ ಅಂತ ನೇರವಾಗಿ. ಹೌದಾ? ಸರಿ, ಸಂತೋಷ. ಸರ್, ಇನ್ನೊಂದು ಹಾಲಿನ ದರ ಮತ್ತೊಮ್ಮೆ ಏರಿಕೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ ಸರ್. ಥ್ಯಾಂಕ್ಸ್ ಫಾರ್ ಇಸ್ ಸರ್ಟಿಫಿಕೇಟ್. ಭಾಳ ಸಂತೋಷ. ಅವ್ರ ಸರ್ಟಿಫಿಕೇಟು ಆಗಲಿ ನಾನೇನು ಹೇಳಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅದಕ್ಕೆ ನಾನು ಹಂಗೆ ಪ್ರತಿಕ್ರಿಯೆ ಮಾಡಿದ್ರೆ ಅದೇನಾಗುತ್ತೆ ಅಂತ ಅವರೇ ಊಹೆ ಮಾಡ್ಕೊಳ್ಳಿ. ಅಲ್ಲ, ಪದೇ ಪದೇ ಲಾಸ್ಟ್ ಟೈಮ್ ಆದರೂ ಇದೇ ಸಂದರ್ಭದಲ್ಲಿ ತಮ್ಮ ಮೇಲೆ ಇದೇ ಥರ ಆರೋಪ ಮಾಡಿದ್ರು. ಯಾಕೆ ಸರ್ ನೀವೇ ಕೃಷ್ಣನ್ ಸಾಫ್ಟ್ ಆಗಿದ್ದೀರಿ? ನಾನೇನ್ರಿ ಸಾಫ್ಟ್ ಆಗಿದ್ದೀನಿ? ಯಾರು ಹೇಳಿದ್ದು ನಾನು ಸಾಫ್ಟ್ ಆಗಿದ್ದೀನಿ ಅಂತ? ಅವ್ರು ಹೇಳಿದ ಕ್ಷಣಕ್ಕೆ ನಾನು ಸಾಫ್ಟ್ ಆಗ್ಬಿಡ್ತೀನಿ. ನೀವು ಹಾರ್ಡ್ನೆಸ್ ಯಾವ ಥರ ತೋರಿಸ್ತಿಲ್ಲ ಸರ್, ಗೊತ್ತಾಗಿಲ್ಲ. ಹೌದು, ಈಗ ನಿಮಗೆ ತೋರಿಸ್ಬೇಕಾ ಹೇಳಿ? ನಮ್ಮನ್ನು ತೋರಿಸ್ಬೇಡಿ ಸರ್. ಮತ್ತೆ ಬಿಜೆಪಿ ಜೆಡಿಎಸ್ನವರು ನೇರವಾಗಿ ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಮಾಡಲಿ. ಅಷ್ಟೊಂದು ಕೂಲ್ ಆಗಿದ್ದಾರೆ ಅಂತ ಅಲ್ಲ ನೋಡಿ, ನಾನು ಅವ್ರು ಏನು ಹೇಳಿದರೂ ಕೂಡ ನಾನೇನು ಇರಿಟೇಟ್ ಆಗೋದಿಲ್ಲ. ನನ್ನ ಕೆಲಸ ಜವಾಬ್ದಾರಿಕಿಂತ ನನಗೇನು ಕೊಟ್ಟಿದ್ದಾರೆ ಅದನ್ನು ಪ್ರಾಮಾಣಿಕವಾಗಿ ಮಾಡ್ತೇನೆ. ಇವತ್ತು ಕಾನೂನು ಸುವ್ಯವಸ್ಥೆ ಚೆನ್ನಾಗಿರಬೇಕು ಕರ್ನಾಟಕದಲ್ಲಿ, ಅದು ನನ್ನ ಜವಾಬ್ದಾರಿ. ನಾನು ಅದನ್ನು ಮಾಡ್ಕೊಂಡು ಬಂದಿದ್ದೇನೆ. ಇದೇನು ಹೊಸತೇನಲ್ಲ. 3 ಬಾರಿ ಗೃಹ ಸಚಿವನಾಗಿ ಕೆಲಸ ಮಾಡಿದ್ದೀನಿ. ನನ್ನ ಸಾಮರ್ಥ್ಯ ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ. ಗೊತ್ತಾಯ್ತಾ? ನಾನು ಯಾವ ಕೆಲಸ ಯಾವ ಇಲಾಖೆನ ಹ್ಯಾಂಡ್ಲ್ ಮಾಡಿದ್ದೀನಿ ಆ ಎಲ್ಲ ಸಂದರ್ಭದಲ್ಲೂ ಕೂಡ ನನ್ನ ಸಾಮರ್ಥ್ಯ ಅವರವರಿಗೆ ಆ ಇಲಾಖೆಯವರಿಗೆ ಗೊತ್ತಾಗಿದೆ.